ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಾರ್ಕ್ ಸ್ಟೋರೀಸ್. ನೀವಿವತ್ತು ನೋಡ್ತಾ ಇರೋದು ನನ್ನ ಈ ವರ್ಷದ 2ನೇ ವಿಡಿಯೋ. ಇದರಲ್ಲಿ ಅಪ್ಡೇಟ್ಸ್ ಏನೋ ನೋಡ್ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನು ಸೇಮ್ ಇಲ್ಲೇ ಇದೆ ನೋಡಿ, ಮಾರ್ಕ್ ಸ್ಟೋರೀಸ್ 19 ಅಂದ್ಬಿಟ್ಟು. ಇದರಲ್ಲಿ ನೀವು ಚೆಕ್ ಮಾಡ್ಬೋದು. ಎನಿಥಿಂಗ್ ಎಲ್ಲ ಇದರಲ್ಲೇ ಓಡಿಸ್ತೀನಿ. ಸದ್ಯಕ್ಕೆ ಒಂದು RTX ಬರೋದಿದೆ. ಅದು RTX ಅಲ್ಲ, ಅದ್ ಬಂದ್ರೆ ನನ್ನ ಲೈಫ್ ಅಲ್ಲಿ RDX ಆಗುತ್ತೆ. ಅದರಿಂದ ನೆಕ್ಸ್ಟ್ ಬ್ಲಾಗ್ಸ್ ಬರೋ ಅಂತ ಸೂಚನೆಗಳು, ಅದರಿಂದ ನೆಕ್ಸ್ಟ್ ನನ್ ರೀತಿ ಚೇಂಜ್ ಆಗುವಂತ ಸೂಚನೆಗಳು, ಅದು ಬರ್ತಾ ಇದ್ದಂಗೆನೆ ನನ್ನ ಲೈಫೇ ಚೇಂಜ್ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಆಯ್ತಾ, ಹುಡುಗರಲ್ಲಿ 2 ಕ್ಯಾಟಗರಿ. ಒಂದು ಹೆಂಗೆ ಅಂದ್ರೆ, ಒಬ್ರು ಹುಡುಗಿ ಬಂದ್ರೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಕ್ಯಾಟಗರಿ, ಆದ್ರೆ ನನ್ನಂತವ್ರು ಹುಡುಗ ಒಂದು ಗಾಡಿ ಬಂದ್ರೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಕ್ಯಾಟಗರಿ. ಬೈಕ್ ನಂದು ಆಕ್ಚುಲ್ ಆಗಿ ಲೈಫ್ ಸ್ಟೈಲ್, ನಂಗೆ ಗಾಡಿ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಮೋಟೋ ವ್ಲಾಗಿಂಗ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಸೆಂಟ್ರಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಸರಿ ಆಯ್ತು. ಇವಾಗ ಏನ್ ಅನ್ಕೊಂಡಿದೀನಿ, ಅದೇ ಟ್ರಾವೆಲಿಂಗು, ಮೋಟೋ ವ್ಲಾಗಿಂಗು, ಲೈಫ್ ಸ್ಟೈಲ್, ನನ್ನ ಲೈಫ್ ಸ್ಟೈಲ್ ಇದಿಷ್ಟು ಮಾತ್ರ ನಂದು ಇದ್ರಲ್ಲಿ ತೋರ್ಸೋದು. ಆಕ್ಚುಲ್ ಆಗಿ ಒಂದು ಕೆಫೆ ರೇಸರ್ ತರ ಹುಡ್ಕೋಣ ಅಂತ ಇದ್ದಿದ್ದು. ಆ ಲಿಸ್ಟ್ ಅಲ್ಲಿ ಬಂದ್ರೆ ನನ್ಗೆ SD ಸ್ಕ್ರಾಂಬ್ಲರ್ ಇಷ್ಟ ಆಗಿತ್ತು. ಆಮೇಲೆ ಇನ್ನೊಂದೇನಂದ್ರೆ, ನನ್ಗೆ ಪಿಲಿಯನ್ ರೈಡರ್ಗೆ ಬೇಕಾಗಿತ್ತು. ಅದು ನೀಟ್ ಆಗಿರ್ಬೇಕಿತ್ತು, ಅಂದ್ರೆ ಲೈಕ್ ಸೀಟ್ ಎಲ್ಲ ಚೆನ್ನಾಗಿದೆ, ಸಿಂಗಲ್ ನಾನೊಬ್ಬ ಓಡ್ಸಕ್ಕೆ ಚೆನ್ನಾಗಿದೆ ಗಾಡಿ. ಪಿಲಿಯನ್ ಏನಾದ್ರು ಹಾಕ್ತೀನಿ ಅಂದ್ರೆ ಅದು ಐಡಿಯಾ ಇಲ್ಲ ನನಗೆ. ಅದಾದ್ಮೇಲೆ ಇನ್ನೊಂದು ಯಾವ್ದು ಗಾಡಿ ಇಟ್ಟಿದೆ ಅಂದ್ರೆ, ಎಕ್ಸ್ಪಲ್ಸ್ 210 ಇಟ್ಟಿದ್ದೆ ಲಿಸ್ಟ್ ಅಲ್ಲಿ. ನಾನು ಒಂದು ಶಾರ್ಟ್ ರೈಡ್ ಅನ್ನೋದಕ್ಕಿಂತ ಆಂಧ್ರ ಇಂದ ಮೈಸೂರು ಒಂದೇ ಸ್ಟೆಚ್, ಅಂದ್ರೆ ಲೈಕ್ ಹೋಗಿದ್ದು ಎಕ್ಸ್ಪಲ್ಸ್ 210 ಅಲ್ಲ, ಎಕ್ಸ್ಪಲ್ಸ್ 200. ಅದು ನನ್ನ ಫ್ರೆಂಡ್ ಗಾಡಿ. ನಾನು ಅವಾಗ ಒಂದು ಹುಮ್ಮಸ್ಸಲ್ಲಿ ಓಡಿಸ್ಬಿಟ್ಟೆ ಆ ಗಾಡಿ. ಅವತ್ತು ಪೇನ್ ಹಿಂಗ್ ಅನ್ನಿಸ್ಬಿಡ್ತು ಅಂದ್ರೆ, ಇದು ಟೂರಿಂಗ್ ಅಲ್ಲ, ಇದು ಆಫ್ ರೋಡ್ ಗಾಡಿ. ಆಫ್ ರೋಡ್ಗೆ ಅಂತ ಇಟ್ಟಿದ್ದಾರೆ. ಆಯ್ತಾ, ಇವಾಗ ನಮ್ ಬೆಂಗಳೂರೆಲ್ಲ ಆಫ್ ರೋಡ್ ಆಗಿದೆ. ಆಯ್ತಾ, ನಾವು ಆಫ್ ರೋಡ್ ಗಾಡಿನೇ ತಗೋಬೇಕು ಆಕ್ಚುಲ್ ಆಗಿ. ಅಂದ್ರೆ ಎಲ್ಲಿ ನೋಡಿದ್ರು ಗುಂಡಿ. ನೀನು ಯಾವನೇ ನೀನು? ಪಕ್ಕದ ರೋಡ್ಗೆ ಹೋಗ್ತೀನಿ ಅಂದ್ರೆ ಪೈಪ್ ಲೈನ್ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಅದು ಏನ್ ಮಾಡ್ತಾ ಇದಾರೋ ಅದು ವರ್ಷಾನ್ಗಟ್ಲೆಯಿಂದ ಮಾಡ್ಕೊಂಡ್ ಬರ್ತಾರೆ. ನೀ ಯಾವನ ಕೇಳಕ್ಕೆ? 6 ತಿಂಗಳಾದ್ರೂ ಅದೇ ಕತೆ, ವರ್ಷ ಆದ್ರೂ ಅದೇ ಕತೆ. We want to loot this state peacefully. Do you think he'll return to state politics? I don't think so. ನಾನು ಯೋಚನೆ ಮಾಡಿದೆ, ಓಕೆ ನನ್ಗೆ ಈ ಸ್ಪೋರ್ಟ್ಸ್ ಕ್ಯಾಟಗರಿ ಎಲ್ಲ ನಾವು ನಮ್ಮ ಬೆಂಗಳೂರಲ್ಲಿ ಓಡಿಸೋದಕ್ಕಾಗಲ್ಲ. ಆರೋಪ ಮಾಡ್ತಾರೆ, ಆರೋಪ. ಇನ್ನು ಒಂದು ಆಫ್ ರೋಡ್ ಗಿನ್ನ ಒಂದು ಚೂರ್ ಹೋಗ್ಬೇಕು ಅಂದ್ರೆ ಅಡ್ವೆಂಚರ್ ಸಾಕಾಗುತ್ತೆ. ಯಾಕಂದ್ರೆ ನಾನು ಬೆಂಗಳೂರಿಗಿನ್ನ ಹೊರಗಡೆ ಓಡಾಡೋದು ಜಾಸ್ತಿ. ನನ್ ಮೇಲೆ ಆಣೆ ಇಟ್ಟಳು. ಇವೆಲ್ಲ ತಗೊಳೋದ್ಕಿನ್ನ ಒಂದೊಳ್ಳೆ ಟಾಪ್ ಬಾಕ್ಸ್ ಹಾಕೊಂಡು ಆರಾಮಾಗಿ ಪೀಸ್ ಆಗಿ ಹೋಗ್ಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಅಡ್ವೆಂಚರ್ ಹೋಗೋಣ ಅಂತ ಫಿಕ್ಸ್ ಆದೆ. ಅಡ್ವೆಂಚರ್ ಅಲ್ಲಿ 4ರಿಂದ 5 ಆಪ್ಷನ್ ಇಟ್ಕೊಂಡೆ. ರಾಯಲ್ ಎನ್ಫೀಲ್ಡ್ ಅಂತೂ ಮಾತ್ರ ಇಟ್ಕೊಳ್ಳಿಲ್ಲ, ಯಾಕಂದ್ರೆ ನನ್ಗೆ ಆ ಗಾಡಿ ಇಷ್ಟ ಇಲ್ಲ. ಆಯ್ತಾ, ಆ ಗಾಡಿ ಯಾಕೆ ಇಷ್ಟ ಇಲ್ಲ ಅಂದ್ರೆ, ಫ್ರೆಂಡ್ ಒಬ್ಬ ಹಿಮಾಲಯನ್ 411 ಇಸ್ಕೊಂಡ. ಆ ಗಾಡಿ ಯಾವ ರೇಂಜ್ ಕೆಲಸ ಕೊಡ್ತೈತೆ ಅಂದ್ರೆ ನನಗೆ ಶಾಕ್. ಗಾಡಿ ಆಸ್ ಅ ಬೈಕರ್ ಗಾಡಿ ಓಡಿಸೋದಕ್ಕೆ ಬೇಜಾರಿಲ್ಲ. ಆಯ್ತಾ, ನಾವು ಇಷ್ಟು ಕಷ್ಟಪಟ್ಟು ಒಂದು ಗಾಡಿ ತಗೊಂಡಿದೀವಿ. ಒಂದು ಗಾಡಿ ನೋಡಿ ನಾನು ಇಷ್ಟಪಟ್ಟು ತಗೊಂಡಿದೀನಿ ಅಂದ್ರೆ, ಆ ಗಾಡಿನ ಆ ಶೋರೂಮ್ ಮೇಂಟೈನ್ ಅಂದ್ರೆ ಶೋರೂಮ್ ಸರ್ವಿಸ್ ಬಿಟ್ಟಾಗ ಅವ್ರು ಹಾಳು ಮಾಡ್ತಾರೋ ಏನೋ ಗೊತ್ತಿಲ್ಲ. ನನ್ಗೆ ಅವಾಗಿಂದ ಅನ್ನೋದ್ಕಿನ್ನ ನನ್ಗೆ ನಂತ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಏನಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಕ್ಚುಲ್ ಆಗಿ ಬಾರಿ ಇಷ್ಟ ಯಮಹ ಗಾಡಿಗಳಲ್ಲಿ. ಅಂದ್ರೆ ಇವಾಗ ಬರ್ತಾ ಇರೋ ಗಾಡಿ ಅಲ್ಲ, ಯಮಹ ಅಂದ್ರೆ RX ಆ ತರ ಗಾಡಿಗಳು ನಮ್ದು ಇಷ್ಟ. ಪರ್ಟಿಕ್ಯುಲರ್ ಆಗಿ ಪರ್ಸನಲ್ ಆಗಿ ರೋಡ್ ಕಿಂಗು, RX, ಕವಾಸಾಕಿ KB100 ಇದೆ. ಹಳೇದ್ನೆಲ್ಲ ಚಾಪ್ಟರ್ ಸೈಡ್ ಅಲ್ಲಿ ಇಟ್ಟು ಇವಾಗ ಹೊಸ ಚಾಪ್ಟರ್ ಹಿಮಾಲಯನ್ ನಾನು ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಸೆಕೆಂಡ್ ಒನ್ ಡಾಮಿನರ್ 400. ಫಸ್ಟ್ ಮೀನ್ಸ್ ನನಗೆ ಆ ಗಾಡಿ ಇಷ್ಟ ಆಗ್ಬಿಟ್ಟಿತ್ತು. ಫಸ್ಟ್ ಲುಕ್ಗಲ್ಲ, ಆ ಗಾಡಿ 400cc ಇಂಜನ್ ಅನ್ಬಿಟ್ಟು ನನಗೆ ಭಾರಿ ಇಷ್ಟ ಆಗಿತ್ತು. 400cc ಇಂಜನ್ ಸಾಕು, ನಾನೇನ್ ದೊಡ್ಡದಾಗೇನು ಇಂಟರ್ನ್ಯಾಷನಲ್ ಲೆವೆಲ್ ಟೂರಿಂಗ್ ಎಲ್ಲ ಹೋಗಲ್ಲ. ನಿಮ್ ಸಪೋರ್ಟ್ ಇಂದ ನೀವೇನಾದ್ರೂ ನಮ್ಮನ್ನ ಒಂಚೂರು ಎತ್ತಿದ್ರೆ, ನಾವೇನಾದ್ರೂ ತಲುಪಿದ್ರೆ ಅವಾಗ ನೋಡೋಣ. ಅಂದ್ರೆ ಡಾಮಿನರ್ ತಗೊಳ್ತೀನಿ ಅಂತ ಅಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಗಾಡಿ ತಗೊಳ್ತೀನಿ ಅಂತ. ಡಾಮಿನರ್ ಫಸ್ಟ್ ಆಪ್ಷನ್ ಇಟ್ಟಿದ್ದೆ. ಸೆಕೆಂಡ್ ಆಪ್ಷನ್ ಏನಿಟ್ಟಿದ್ರೆ NX 200 ಇಟ್ಕೊಂಡಿದ್ದೆ. NX 200 ನನ್ಗೆ ಇಷ್ಟ ಆಗಿತ್ತು, ಡೀಸೆಂಟ್ ಆಗಿತ್ತು. ಬಟ್ ಪ್ರೈಸ್ ರೇಂಜ್ಗೆ ಹೋಗ್ತೀನಿ ಅಂದ್ರೆ 180, 2 ಲಕ್ಷ ಗಾಡಿ. 200X ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಪರ್ಸನಲ್ ಆಗಿ ನನ್ಗೆ ಓಕೆ ಅನ್ನಿಸ್ತು. ಅದಾದ್ಮೇಲೆ NS 400 ಬಿಟ್ಟ. NS 400 ಡಾಮಿನರ್ ಏನೋ ಚೇಂಜಸ್ ಇದೆ ಅಂತ ಹೇಳ್ತಾರೆ, ಸರಿ ಬಿಡಿ ಅಂತ ನಾನು ಸುಮ್ಮನೆ
ಆದೆ. ಆಮೇಲೆ 400ಗೆ ಸ್ಕೆಚ್ ಆದೆ. 400 ಮುಗೀತು, 200 ಮುಗೀತು. ಅದಾದ್ಮೇಲೆ ರೀಲ್ ಸ್ಕ್ರಾಲ್ ಮಾಡ್ತಾ ಬರೀ ಸ್ಪೋರ್ಟ್ಸ್ ಕ್ಯಾಟಗರಿ ಬಂದ್ಬಿಡ್ತು. ತಲೆಯಲ್ಲಿ ಏನ್ ಕುತ್ಕೊಬಿಡ್ತು, ಒಂದು R15 ನೀಟಾಗಿ ಇಟ್ಬಿಡೋಣ, V4 ತಗೊಂಡ್ಬಿಡೋಣ, V4 ತಗೊಂಡು ಮಾಡಿಫೈಡ್ ಮಾಡ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟೆ. ಅಡ್ವೆಂಚರ್ ಹಂಗೆ ಹೊಟ್ಟೋಯ್ತು ನನ್ಗೆ. ತಲೆಯಿಂದ ಹೆಂಗ್ ಫ್ರೆಶ್ ಔಟ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. R15ಗೆ ಸ್ಟಿಚ್ ಆಗೋಣ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಒಂದು ಗಾಡಿ ಭಾರಿ ಇಷ್ಟ ಆಗೋಯ್ತು ನನ್ಗೆ. ಅಂದ್ರೆ ಅದು ಲಾಂಚ್ ಆಗಿ ತುಂಬಾ ವರ್ಷ ಆಯ್ತು. ಅಪ್ರಿಲಿಯಾ RS 457 ಬಿಟ್ವೀನ್ ಇಂಜಿನ್ ಗೆ ಭಾರಿ ಇಷ್ಟ ಆಯ್ತು. ಆ ಗಾಡಿ ತಗೊಳ್ಳೋಣ ಅನ್ನೋದು ಒಂದು ಆಸೆ ಆಯ್ತು. ಅಂದ್ರೆ ಓಡಿಸ್ಮೇಲೆ ಆಸೆ ಆಯ್ತು. ಯಾಕಂದ್ರೆ ಅದು 450cc R15 ಮೇಲೆ ಹುಚ್ಚೋಟೋಯ್ತು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗ ಒಂದೊಳ್ಳೆ ಗಾಡಿ ಲಾಂಚ್ ಆಯ್ತು, RTX 300. ಸರಿ ಆಯ್ತು, ಗಾಡಿ ಸಕ್ಕತ್ತಾಗಿದೆಯಲ್ಲ ಅಂತ ಅನಿಸ್ತು. ನೋಡಕ್ಕೆ ಟ್ರಯಂಫ್ ಟೈಗರ್ ತರ ಇದೆ. तुम मुझे नहीं जानते, नहीं जानता हूँ। इसका मतलब तुमने इससे पहले मुझे कभी नहीं देखा। ಡಿಸೈನ್ ಲುಕ್ ವೈಸ್ ಟೈಗರ್ ಅಂತ ಹೇಳ್ತಲ್ಲ, ಆ ಗಾಡಿನೇ ಬೇರೆ ಈ ಗಾಡಿನೇ ಬೇರೆ. ಸ್ಟ್ರೈಟ್ ಮಾಡೋಣ ಅಂತ ಅನಿಸ್ತಾ ಇತ್ತು. ಪ್ರಪಂಚ ತಲೆಕೆಳಗಾರೋ ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಟೈಮ್ ಸಿಗದೇ ಇರೋ ಟೈಮಲ್ಲಿ ನನ್ ಗಾಡಿ ಸಿಕ್ಲಿಲ್ಲ ಆಕ್ಚುಲ್ ಆಗಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.